ಸೊ ಆನಂದವಾಗಿರ್ಬೋದು. 11 ಗಂಟೆ ವಿಧಾನಸೌಧದಲ್ಲಿ ಕೂತಿರೋಂಥ ವ್ಯಕ್ತಿ ಈ ಹಿಂದೆ ಒಂದು ಮಾತನ್ನು ಉಲ್ಲೇಖ ಮಾಡಿಬಿಟ್ರು, ಗೋಮಾಂಸ ತಿಂದರೆ ಏನು ಮಹಾ ಪಾಪ ಬರುತ್ತೆ, ನಾನು ತಿಂತೇನೆ ಅಂತ ಮಾತನ್ನ ಹೇಳಿದಂಥ ಘಟನೆ ಇವತ್ತು ನನ್ನ ಕಣ್ಣು ಮುಂದೆ ಎದುರಿಗೆ ಬಂದು ನಿಂತ್ಕೊಳ್ತಾ ಇದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ. ಪ್ರವಾಸದ ದಿನಾಂಕ 12 ಫೆಬ್ರವರಿ 2025ರಂದು 5 ರಾತ್ರಿ 6 ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ವಿಜಯನಗರ, ಗೋಪಾಳ, ಶಿವಮೊಗ್ಗ. ಸಂಪರ್ಕ ಸಂಖ್ಯೆ 87 62 18 81 30. ನಾನು ಅವಾಗಲೇ ಹೇಳಿದೆ, ಅಡ್ವೊಕೇಟ್ ಗಿರೀಶ್ ಭಾರದ್ವಾಜ್ ಇಲ್ಲದೆ ಹೋಗಿದ್ರೆ ನಮ್ಮ ಈ ಒಂದು ವಿನಾಯಕ ನಗರದ ಜಾಗ, ಪಶು ಸಂಗೋಪನೆಗೆ ಸಂಬಂಧಪಟ್ಟಂಥ ಆಸ್ಪತ್ರೆಯ ಜಾಗ ಇವತ್ತು ಪಶುಗಳ ಪರವಾಗಿ ಇರ್ತಾ ಇರಲಿಲ್ಲ. ಅವ್ರು ಹೋರಾಟ ಮಾಡಿದಂಥ ಪರಿಣಾಮ ಅದು ಉಳಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಅಲ್ಲಿ ಇನ್ನೊಂದು ಘಟನೆ ನಡೆದಿದೆ, ಪಿಜ್ಜಾ ಡೆಲಿವರಿ ಮಾಡುವಂಥ ಒಬ್ಬ ಹುಡುಗ ಮಾದಕ ದ್ರವ್ಯಗಳನ್ನು ತಗೊಂಡಂಥ ಒಬ್ಬ ವ್ಯಕ್ತಿಗಳ ಗುಂಪು ಅವನ ಮೇಲೆ ಹಲ್ಲೆ ಮಾಡುತ್ತೆ. ಯಾವುದೇ ಕ್ರಮ ತಗೊಳ್ಳೋದಿಲ್ಲ. 20% ಇರುವಂಥ ಹಿಂದೂಗಳನ್ನು ಖಾಲಿ ಮಾಡಿಸೋ ಒಂದು ಹುನ್ನಾರ ಆ ಜಾಗದಲ್ಲಿ ನಡೀತಾ ಇರುವಂಥದ್ದು. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ರಕ್ಷಣಾ ಇಲಾಖೆನೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ಯಾರು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ವಾಸ ಮಾಡ್ಬೋದು ಅಂತ ಇರುವಂಥ ಈ ದೇಶದಲ್ಲಿ ಬೇರೆ ರೀತಿಯ ಆಲೋಚನೆ ಇರುವಂಥ, ಯಾಕೆಂದರೆ ಬಿಹಾರದ ಮೂಲಗಳ ವಾಸಿಗಳು ಯಾರಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನನಗಿರುವಂಥ ಮಾಹಿತಿ ಇರುವಂಥದ್ದು. ಇವತ್ತು ಬಂಧನ ಆಗಿರೋನು ಕೂಡ ಇದು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೊಂದು ತಂಡ ಮಾಡಿರುವಂಥ ಕಾರ್ಯ. ಇದು ಒಬ್ಬ ಹೋಗಿ ಕೆಚ್ಚಲೆ ಕೈ ಹಾಕಿರೋದಲ್ಲ. ಇದು ಬಿಹಾರಿ ಮೂಲದಲ್ಲಿ ಇವತ್ತು ಬಂಧನ ಮಾಡಿದಾನಂತ ಸುದ್ದಿ ಇದೆ ನನಗೆ. ಅವನು ಬಂದಿದ್ದು ಟೈಲರ್ ಕೆಲಸಕ್ಕೋಸ್ಕರ. ಇವತ್ತು ಮಾಡಿದ್ದು ಹಲ್ಕಾ ಕೆಲಸ. ಈ ರೀತಿಯ ವ್ಯಕ್ತಿಗಳ ಒಂದು ದುಷ್ಕೃತ್ಯದ ಪರಿಣಾಮ ಗೋವುಗಳು ನರಳಿನಲ್ಲಿ ಸಾಯುವಂಥ ಸ್ಥಿತಿಗೆ ಬಂದಿರುವಂಥದ್ದು ನಾನು ಗಮನಿಸ್ತಾ ಇದ್ದೆ. ಇದೆಲ್ಲದಕ್ಕೆ ಇನ್ನೊಂದಷ್ಟು ಕುಮ್ಮಕ್ಕು ರಾಜ್ಯ ಸರ್ಕಾರನೇ. ಗೋವಿಗೆ ಸಂಬಂಧಪಟ್ಟಂತ ಆಕ್ಟ್ಗಳನ್ನು ಬಲ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ರೆ ಅದು ಯಾವುದನ್ನೂ ಮಾಡಲಿಲ್ಲ. ಗೋವನ ಸಂತತಿಯನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಯೋಚನೆ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಇಲಾಖೆನೇ ತೆರೆದಿದೆ. 3,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಇರುವಂಥ ನಿರ್ದೇಶನಗಳು, ಆದೇಶಗಳು. ಎಲ್ಲಿ ಆ ರೀತಿ ಕಾರ್ಯಗಳು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿಲ್ಲ ನಮಗೆ. ಅದರ ಸಂರಕ್ಷಣೆಗೋಸ್ಕರ ರೈತರಿಗೆ ತರಬೇತಿ ಕೊಡಬೇಕು. ಮೊನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಪುರ್ಲೆನಲ್ಲಿ, ಒಟ್ಟು ಶಿವಮೊಗ್ಗದಲ್ಲಿ ನಡೆದಿರ್ಬೋದು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ 3,000ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಲೇಬೇಕಾದಂಥದ್ದು ಅನಿವಾರ್ಯತೆ, ಅಗತ್ಯತೆ. ಇದನ್ನು ಗಾಳಿಗೆ ತೂರಿ ನಿಂತಿರುವಂಥದ್ದು ರಾಜ್ಯ ಸರ್ಕಾರದ ಒಂದು ನೀತಿ. ಇನ್ನೊಂದು ಮಾನ್ಯ ರಾಜ್ಯದ ಜನತೆಗೊಂದು ಮತ್ತು ತಮ್ಮ ಮೂಲಕ ಇದನ್ನ ತಿಳಿಸ್ಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, 70 ಹೊಸ ಗೋಶಾಲೆಗಳನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿತ್ತು. ಅದನ್ನ ರಾಜ್ಯ ಸರ್ಕಾರ ರದ್ದು ಮಾಡಿದೆ. ಇವತ್ತಿಗೂ ಕೂಡ ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಜಮೀನು ಮಂಜೂರಾಗಿದೆ. ಜಮೀನು ಮಂಜೂರಾಗಿದ್ರು ಕೂಡ 70 ಗೋಶಾಲೆಗಳನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ 22-23ರಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಆದೇಶ ಮಾಡಿತ್ತು. ಇವತ್ತು ಅವೆಲ್ಲವೂ ಕೂಡ
ವಾಪಸ್ ತಗೊಳ್ಳೋದ್ಕೊಳ್ಳಂತ ಆ ಕಾರ್ಯವನ್ನು ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಹೋದ ಬಾರಿ ನಡೆದಂಥ ಕ್ಯಾಬಿನೆಟ್ ಸಭೆಯೊಳಗಡೆ ನಿರ್ಣಯ ಮಾಡಿರುವಂಥದ್ದು ಈ ಒಂದು ಕೃತ್ಯಕ್ಕೆ ಶಕ್ತಿ ಕೊಟ್ಟಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು 70 ಗೋಶಾಲೆಗಳಿಗೆ ಜಮೀನು ಕೊಡಬೇಕು ಅಂತೇಳಿ ಜಮೀನು ಗುರುತಿಸಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಇನ್ನು 17 ಗೋಶಾಲೆಗಳಿಗೆ ಜಾಗ ಗುರುತು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಈ ಥರದ ಎಲ್ಲದನ್ನು ಗಮನಿಸಿದಾಗ ನಮಗೆ ಅನಿಸುವಂಥದ್ದು ರಾಜ್ಯ ಸರ್ಕಾರದಿಂದ ಗೋವನ್ನ ಸಂತತಿಯನ್ನು ಉಳಿಸ್ಲಿಕ್ಕೆ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಮುಸಲ್ಮಾನ ಸಮಾಜವನ್ನು ಎದುರು ಹಾಕೊಳ್ಳಿಕ್ಕೆ ತಾಕತ್ತೇ ಇಲ್ಲದಿರುವಂಥ ಷಂಡತನದ ಸರ್ಕಾರ ಇವತ್ತು ರಾಜ್ಯ ಆಳ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೇವೆ.